ಇಂದಿನ ಈ ಕಥೆ 5 ಜನ ಸ್ನೇಹಿತರ ಕಥೆ. ಈ ಸಾಹಸ ಅಡ್ವೆಂಚರ್ ಅನ್ನೋದು ಎಷ್ಟು ಧೈರ್ಯ ಮತ್ತು ನಮ್ಮ ಪ್ರತಿಭೆಯನ್ನ ಎತ್ತಿ ಹಿಡಿಯುತ್ತೋ, ಕೆಲವೊಂದು ಸಲ ಅದೇ ನಮ್ಮ ಸಾವಿಗೂ ಕೂಡ ಕಾರಣವಾಗುತ್ತೆ. ಈ ಸ್ನೇಹಿತರ ಮಧ್ಯೆ ಅದೇ ನಡೆದಿತ್ತು. ನಮಸ್ಕಾರ, ನನ್ನ ಹೆಸರು ಆರ್.ಜೆ. ವಿಶ್ವಾಸ್. ಇದು ರೇಡಿಯೋ ಸಿಟಿ ಕನ್ನಡದಲ್ಲಿ ಕರಾಳ ಕಥೆಗಳು. ರೇಡಿಯೋ ಸಿಟಿ ಕನ್ನಡದಲ್ಲಿ 5 ಜನ ಸ್ನೇಹಿತರು ಒಟ್ಟಿಗೆ ಒಂದೇ ಶಾಲೆ, ಒಂದೇ ಕಾಲೇಜಿನಲ್ಲಿ ಓದ್ತಾ ಬೆಳೆದವರು. ಎಲ್ಲರೂ ತುಂಬಾ ಒಳ್ಳೆ ಸ್ನೇಹಿತರಾದ್ರಿಂದ ರಜಾ ಸಿಕ್ಕ ಸಮಯದಲ್ಲಿ ಹೊರಗೆ ಹೋಗೋದು, ಗೊತ್ತಿಲ್ಲದ ಕೆಲವು ಜಾಗಗಳನ್ನ ಪರಿಚಯ ಮಾಡಿಕೊಳ್ಳೋದು, ಗೊತ್ತಿಲ್ಲದ ವಿಷಯಗಳನ್ನ ತಿಳಿದುಕೊಳ್ಳೋ ಕ್ಯೂರಿಯಾಸಿಟಿ, ಅದೇನೋ ಹೊಸತನ, ವಿಭಿನ್ನವಾಗಿ ಏನೋ ಮಾಡಬೇಕನ್ನೋ ಒಂದು ಆಸೆ, ಕುತೂಹಲ ಈ ಯಂಗ್ ಬ್ಲಡ್ ನಲ್ಲಿ ಸದಾ ಇರ್ತಿತ್ತು. ರೋಹಿತ್, ತುಂಬಾ ದಿನ ಆಯ್ತಲ್ಲ ಎಲ್ಲಾದ್ರೂ ಟ್ರಿಪ್ಪಿಗೆ ಹೋಗಿ? ಹೌದು, ನಾನು ಅದೇ ಯೋಚನೆ ಮಾಡ್ತಿದ್ದೆ. ರಜಸ್, ನಿಖಿತಾ ಮತ್ತೆ ಅರ್ಚನಾನು ಕೇಳು, ಈ ಲಾಂಗ್ ವೀಕೆಂಡಿಗೆ ಎಲ್ಲಾದ್ರೂ ಹೋಗೋಣ. ಹೀಗಿರುವಾಗ ಒಂದು ದಿನ ಇವರು ನ್ಯೂಸ್ ಪೇಪರ್ ನಲ್ಲಿ ಬಂದಂತ ಒಂದು ವಿಚಿತ್ರ ಅನಿಸುವಂತ ಒಂದು ವಿಷಯವನ್ನ ನೋಡ್ತಾರೆ. ಅದೇನಂದ್ರೆ, ಯಾರೋ ಕೆಲವು ವ್ಯಕ್ತಿಗಳು ಕಾಡಿಗೆ ಹೋಗಿರ್ತಾರೆ, ವಿಚಿತ್ರ ಎನಿಸುವ ಜಾಗಕ್ಕೆ ಪ್ರಯಾಣ ಮಾಡಿರ್ತಾರೆ, ಅಲ್ಲೇ ಸಾವನ್ನಪ್ಪಿರ್ತಾರೆ. ಆದ್ರೆ ಇವರಿಗೆ ವಿಚಿತ್ರ ಅನಿಸಿದ್ದು ಬೇರೆದೇ ಇತ್ತು. ಅದು ಆ ಕಾಡಿಗೆ ಹೋದ ವ್ಯಕ್ತಿಗಳು ಯಾರೂ ಇದುವರೆಗೂ ಹಿಂದಿರುಗಿ ಬಂದಿಲ್ಲ ಮತ್ತು ಎಲ್ಲರೂ ವಿಚಿತ್ರ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ. ಇದು ಕೇಳಿದ್ಯೇನೆ? ಇದ್ಯಾವುದೋ ಚಿಕ್ಕಮಂಗ್ಳೂರ್ ಹತ್ರ ಕಾಡಿದ್ಯಂತೆ, ಅಲ್ಲಿ ಯಾರು ಹೋದ್ರೂನು ವಾಪಸ್ಸೇ ಬರೋದಿಲ್ವಂತೆ. ಅದೇನಕ್ಕೋಪ? ಏನ್ ಹೇಳ್ತಿದೀಯ? ನಿಜವಾಗ್ಲೂ ತೋರ್ಸು. ಅಯ್ಯೋ ಹೌದಲ್ವೇ, ಇದೇನ್ ವಿಚಿತ್ರ. ಹೋಗ್ ನೋಡ್ಕೊಂಡ್ ಬರೋಣವಾ? ಮಜಾ ಇರುತ್ತೆ. ಇರು, ರಜತ್ ಮತ್ತೆ ರೋಹಿತ್ ಅದೇನೋ ಪ್ಲಾನ್ ಮಾಡ್ತಾ ಇದ್ರು, ಅವ್ರಿಗೂ ಕೇಳ್ಬಿಡ್ತೀನಿ, ನೋಡೋಣ. ಮೊದಲೇ 5 ಸ್ನೇಹಿತರಿಗೆ ಏನೋ ಹೊಸ್ತನ್ನ ಮಾಡಬೇಕು ಅನ್ನೋ ಹಂಬಲ. ಪೇಪರ್ ನಲ್ಲಿ ನೋಡಿದ ಮೇಲಂತೂ ಅದನ್ನ ನಂಬಲು ಸಾಧ್ಯವಾಗದೆ ಅಲ್ಲೇ ಹೋಗ್ಬೇಕು ಅಂತ ಹಠ, ಮತ್ತೊಂದು ಕಡೆ ಕುತೂಹಲ. ಆದ್ದರಿಂದ ಎಲ್ಲರೂ ಆ ಕಾಡಿಗೆ ಹೋಗಲು ನಿರ್ಧರಿಸಿ ಹೊರಟೇ ಬಿಡ್ತಾರೆ. ಎಲ್ಲರೂ ರೆಡಿನಾ? ನಾನು ಗಾಡಿ ತಗೊಂಡು ಡೈರೆಕ್ಟ್ ಆಗಿ ಅಲ್ಲಿಗೆ ಬಂದ್ಬಿಡ್ತೀನಿ, ನೀವು ಅಲ್ಲೇ ಬಂದ್ಬಿಡಿ, ಒಟ್ಟಿಗೆ ಹೊರಟ್ಬಿಡೋಣ. ಕಾಡಿಗೆ ಹೋಗುವಷ್ಟರಲ್ಲಿ ಕತ್ತಲಾಗಿದ್ದರಿಂದ ಅಲ್ಲೇ ರಾತ್ರಿನ ಕಳೆಯೋದಕ್ಕೆ ನಿರ್ಧಾರ ಮಾಡ್ತಾರೆ. ಅಲ್ಲೇ ಟೆಂಟ್ ಹೌಸ್ ಹಾಕಿ ಮಲಗ್ತಾರೆ. ಆದರೆ ಆ ರಾತ್ರಿ ಸಮಯದಲ್ಲಿ ಇವರಿಗೇನೋ ವಿಚಿತ್ರವಾದ ಶಬ್ದ, ಪ್ರಾಣಿಗಳು ಕೂಗಿದಂತೆ, ಯಾರೋ ಇವರನ್ನ ಗಮನಿಸ್ತಿರುವಂತೆ ಭಾಸವಾಗುತ್ತೆ. ಇವರಿಗೆ ಭಯ ಅನ್ಸಿದ್ರು ಒಬ್ಬರಿಗೊಬ್ರು ಧೈರ್ಯ ತುಂಬ್ಕೋತಾರೆ. ಇದೇನೇನೋ ಶಬ್ದ ಕೇಳಿಸ್ತಾ ಇರೋದು, ಏನೇನೋ ವಿಚಿತ್ರವಾಗಿ ಅನಿಸ್ತಾ ಇದೆ ನಂಗೆ. ನಂಗೇನೋ ಭಯ ಆಗ್ತಾ ಇದೆಯಪ್ಪ. ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ ನಿಂದು. ಕಾಡಿನಲ್ಲಿ ಪ್ರಾಣಿಗಳ ಶಬ್ದ ಬರೋದ್ ಸಹಜ ಅಲ್ವಾ? ಅದಕ್ಕೇನ್ ಭಯ ಪಡ್ಕೋತಿದ್ಯಾ? ರಿಲ್ಯಾಕ್ಸ್ ಮಾಡ್ಕೋ, ಬಾ ನನ್ ಪಕ್ಕದಲ್ಲಿ ಮಲ್ಕೋ. ಆ ರಾತ್ರಿಯನ್ನ ಅಲ್ಲೇ ಕಳೀತಾರೆ. ಮರುದಿನ ಎಂದಿನಂತೆ ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ. ಆದರೆ ಎಲ್ಲಾದ್ರೂ ನಿಲ್ಸೋ, ನಾನ್ ಬಾತ್ರೂಮ್ ಹೋಗ್ಬೇಕು. ಒಳ್ಳೆ ಕಾಡ್ ಪ್ರಾಣಿಗಳ ತರ ಇದೀವಿ ನೆನ್ನೆಯಿಂದ. ಹೌದು ರೋಹಿತ್, ಪ್ಲೀಸ್ ಎಲ್ಲಾದ್ರೂ ನಿಲ್ಸೋ. ಬೆನ್ನೋ ಶುರು ಆಗಿದ್ಯೋ? ನಾನ್ ಎಲ್ಲಂತ ನಿಲ್ಲಿಸ್ಲಿ ಮೇಡಮ್? ಎಲ್ಲಾದ್ರೂ ಏನಾದ್ರೂ ಕಾಣಿಸ್ತಾ ಇದೆಯಾ ನಿಲ್ಸೋಕೆ? ಇಲ್ಲೆಲ್ಲೂ ಹೋಟೆಲ್ಸ್ ಕೂಡ ಕಾಣಿಸ್ತಿಲ್ಲ. ಥು, ನನ್ ಕರ್ಮ. ಹೇ, ಅಲ್ಲಿ ನೋಡ್ರೋ, ಯಾವ್ದೋ ಬಂಗ್ಲೆ ಕಾಣ್ತಾ ಇದೆ. ನಿಲ್ಸೋ ರೋಹಿತ್, ಅಲ್ಲಿ ಹೋಗಿ ಯಾರಾದ್ರೂ ಇದಾರ ನೋಡೋಣ. ಅವರ ಈ ಪ್ರಯಾಣದ ಮಧ್ಯೆ ಅವರಿಗೆ ಒಂದು ಪಾಳು ಬಿದ್ದ ಬಂಗಲೆ ಕಾಣಿಸುತ್ತೆ. ಎಲ್ಲರೂ ಯೋಚಿಸಿ ಅಲ್ಲೇ ಇರೋದಕ್ಕೆ ನಿರ್ಧಾರ ಅಂತೂ ಮಾಡ್ತಾರೆ. ಬಂಗಲೆಯ ಹತ್ತಿರ ಹೋಗ್ತಿದ್ದಂತೆ ಇವರಿಗೆ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ಇವರು ಅವನನ್ನು ಮಾತನಾಡಿಸಿದಾಗ ತಿಳಿಯುತ್ತೆ, ಅವನು ಈ ಬಂಗಲೆಯಲ್ಲೇ ವಾಸವಾಗಿದ್ದಾನೆ ಮತ್ತು ಬಂಗಲೆ ಅವನದೇ ಅಂತ. ಹಲೋ, ಯಾರಾದ್ರೂ ಇದಾರಾ ಇಲ್ಲಿ? ಯಾರಲ್ಲಿ? ಬಂದೇರ್ರಿ. ಸರ್ ನಮಸ್ಕಾರ, ನಾನು ರಜತ್ ಅಂತ. ನನ್ನ ಫ್ರೆಂಡ್ಸ್ ಜೊತೆ ಬೆಂಗಳೂರಿಂದ ಬಂದಿದೀವಿ. ನಿಮ್ ಬಾತ್ರೂಮ್ ಯೂಸ್ ಮಾಡ್ಬೋದಾ? ಬನ್ನಿ 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 ಬನ್ನಿ, ನೋಡಿ ಅಲ್ಲಿದೆ, ನೋಡಿ ಬಾತ್ರೂಮ್ ಅಲ್ಲಿದೆ. ನಂತರ ಇವರು ಆ ವ್ಯಕ್ತಿಯನ್ನ ತಾವು ಅಲ್ಲೇ ಇರಲು ಬಯಸುವುದಾಗಿ ಮತ್ತು ಉಳಿದುಕೊಳ್ಳೋದಕ್ಕೆ ಅನುಮತಿಯನ್ನ ಕೇಳ್ತಾರೆ. ಆ ವ್ಯಕ್ತಿ ಸಹ ಒಪ್ತಾನೆ ಮತ್ತು ಇವರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾನೆ. ಸರ್, ನೀವ್ ಬೇಜಾರ್ ಮಾಡ್ಕೊಳ್ಳಲ್ಲ ಅಂದ್ರೆ ನಾವಿಲ್ಲೇ 1-2 ದಿನ ಉಳ್ಕೋಬಹುದಾ? ಅಯ್ಯೋ, ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋ ಅಂತ ಮಾತು ಎಲ್ಲಿಂದ ಬಂತು? ನನಗೂ ಒಬ್ನೇ ಇದ್ದು ತುಂಬಾ ಬೋರ್ ಆಗಿರುತ್ತೆ. ನೋಡಿ, ನಿಮ್ಮಂತ ಯಂಗ್ಸ್ಟರ್ಸ್ ನನಗೆ ಕಂಪನಿ ಸಿಕ್ಕಿದಾಗ ನಮಗೂ ಒಂಥರ ಇಷ್ಟ ಆಗುತ್ತಲ್ವಾ? ನಿಮ್ಗೆ ಯಾವಾಗ ತನಕ ಇರಬೇಕು ಅಂತ ಅನ್ಸುತ್ತೆ, ಆರಾಮಾಗಿದ್ದು ಬಿಡಿ. ಇವರೆಲ್ಲರೂ ಖುಷಿಯಿಂದ ಆ ಬಂಗಲೆಯ ಒಳಗೆ ಹೋಗ್ತಾರೆ. ಯಾರು ಎಲ್ಲಿ ಹೋದ್ರೂ ಆ ಬಂಗಲೆಗೆ ವಾಪಸ್ ಆಗ್ಬೇಕು, ಬೇರೆಲ್ಲೂ ಒಬ್ಬರನ್ನೊಬ್ಬರು ಬಿಟ್ಟು ಹೋಗ್ಬಾರದು ಅಂತ ಕೂಡ 5 ಜನ ನಿರ್ಧಾರನೂ ಮಾಡ್ತಾರೆ. ನೋಡ್ರಪ್ಪ, ಈಗ ಇಲ್ಲಿ ತನಕ ಬಂದಾಯ್ತು, ಇರೋಕ್ ಜಾಗನೂ ಸಿಕ್ತು. ನೌ ಇಟ್ಸ್ ಟೈಮ್ ಟು ಎಕ್ಸ್ಪ್ಲೋರ್. ಎಸ್, ನೌ ಲೆಟ್ಸ್ ಗೋ ಟು ದ ಫಾರೆಸ್ಟ್. ಒಳಗಡೆ ಹೋಗಿ ಕ್ಯಾಂಪ್ ಫೈರ್ ಹಾಕೊಂಡು ಚಿಲ್ ಮಾಡೋ ಟೈಮ್.
ಚಿಲ್ ಮಾಡೋದೇನೋ ಓಕೆ, ಆದ್ರೆ ಯಾರಾದ್ರೂ ಎಲ್ಲಾದ್ರೂ ಮಿಸ್ ಆದ್ರೆ ವಾಪಸ್ ಇಲ್ಲಿಗೆ ಬಂದ್ಬಿಡಿ, ಓಕೆನಾ? ಓಕೆ ಬಾಸ್. ಹೀಗೆ ಅಂದಿನ ದಿನ ಕೂಡ ಕಳೆದು ರಾತ್ರಿಯ ಸಮಯವಾಗ್ಬಿಡುತ್ತೆ. ಇವರೆಲ್ಲ ಒಟ್ಟಿಗೆ ರಾತ್ರಿ ಕೂತು ತಮ್ಮ ಪ್ರಯಾಣದ ಬಗ್ಗೆ ಮಾತನಾಡ್ತಿದ್ದಾಗ ವಿಚಿತ್ರ ರೀತಿಯಲ್ಲಿ ಪ್ರಾಣಿಗಳ ಶಬ್ದ. ಯಾರೋ ಆ ಬಂಗಲೆಯಲ್ಲಿ ಇರುವ ಹಾಗೆ, ಓಡಾಡುತ್ತಿರುವ ಹಾಗೆ, ಮತ್ತೆ ಇವರನ್ನೇ ಹಿಂಬಾಲಿಸುತ್ತಿರುವ ಹಾಗೆ ವಿಚಿತ್ರವಾದ ಅನುಭವ ಆಗುತ್ತೆ. ನಾವು ಫಾರೆಸ್ಟ್ ನೆಲ್ಲ ಎಕ್ಸ್ಪ್ಲೋರ್ ಮಾಡಾಯ್ತು, ಆದ್ರೆ ಈ ಮನೇನೇ ಇನ್ನೂ ಎಕ್ಸ್ಪ್ಲೋರ್ ಮಾಡಿಲ್ವಲ್ಲ. ನಾನಂತೂ ಮನೆ ಒಳಗಡೆ ಹೋಗ್ತಾ ಇದೀನಿ, ಯಾರಾದ್ರೂ ಬರ್ತೀರಾ? ಐ ಆಮ್ ನಾಟ್ ಕಮಿಂಗ್. ನಾನ್ ಬರಲ್ಲ. ಐ ಆಮ್ ಓಕೆ, ಥ್ಯಾಂಕ್ಸ್. ನೀನ್ ಹೋಗು, ನಾವು ಆಮೇಲೆ ಬರ್ತೀವಿ. ಇದರ ಮಧ್ಯೆ ಇವರಲ್ಲೊಬ್ಬ ಸ್ನೇಹಿತ ತಾನು ಒಳಗೆ ಹೋಗಿ ನೋಡಿಕೊಂಡು ಬರುವುದಾಗಿ ಹೇಳಿ ಬಂಗಲೆಯ ಒಳಗೆ ಹೋಗ್ತಾನೆ. ಹೋಗಿ ಎಷ್ಟೇ ಸಮಯವಾದರೂ ವಾಪಸ್ಸು ಬರದ ಕಾರಣ ಇವರು ಅವನನ್ನು ಹುಡುಕಿಕೊಂಡು ಹೋಗ್ತಾರೆ. ಆದರೆ ಇವರಿಗೆ ಒಂದು ಸಿಕ್ಕಿದ್ದು ಆ ಬಂಗಲೆಯ ಒಳಗೆ ಹೆಣವಾಗಿ. ಇವನೇನ್ ಹೋಗಿ ಮಲ್ಕೊಂಡ್ಬಿಟ್ನಾ? ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ, ನೋಡ್ಕೊಂಡ್ ಬರಲ್ಲ ನಾನು. ಇರೇ ನಿಖಿತಾ, ನಾನು ಬರ್ತೀನಿ. ನಂಗೂ ಹೆಂಗೋ ನಿದ್ದೆ ಬರ್ತಾ ಇದೆ. ಐಲ್ ಗೋ ಟು ಸ್ಲೀಪ್. ಏನಾಯ್ತು? ಬಾ ಬೇಗ ಹೋಗಿ ನೋಡೋಣ. ರಜಸ್ ರಜಸ್, ಸತ್ತೋಗ್ಬಿಟ್ಟಿದಾನಲ್ಲೋ ಇವನು. ಸ್ನೇಹಿತನನ್ನ ನೋಡಿ ಭಯಗೊಂಡ ಉಳಿದ 4 ಮಂದಿ ಯಾಕೆ ಹೀಗಾಯಿತು, ಯಾರು ಅವನನ್ನ ಕೊಂದಿದ್ದು ಮತ್ತು ಯಾಕೆ ಎನ್ನುವ ಪ್ರಶ್ನೆಗಳ ನಡುವೆ ಭಯದಿಂದ ತಾವು ಈ ಜಾಗದಿಂದ ಕೂಡಲೇ ಹೊರಡಬೇಕೆಂದು ನಿರ್ಧಾರ ಮಾಡ್ತಾರೆ. ನಾನಿಲ್ಲಿ ಇನ್ನೊಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ವಿ ಹ್ಯಾವ್ ಟು ಲೀವ್ ನೌ. ಪ್ಲೀಸ್ ಪ್ಲೀಸ್ ಹೊರಟ್ಬಿಡೋಣ. ನಾನ್ ನಿಮ್ಗೆ ಆವಾಗಲೇ ಹೇಳ್ದೆ ಇಲ್ಲಿ ಏನೋ ಸರಿ ಇಲ್ಲ ಅಂತ ನನಗೆ ಅನಿಸ್ತಿದೆ ಅಂತ. ಪಾಪ ರಜಸ್ ಪ್ರಾಣನೇ ಕಳ್ಕೊಂಡ್ಬಿಟ್ಟ. ಪ್ಲೀಸ್ ಲೆಟ್ಸ್ ಲೀವ್. ಮಗ ರೋಹಿತ್, ಎತ್ತೋ ಗಾಡಿನ. ನನಗೂ ಏನೋ ಸರಿ ಅನ್ಸ್ತಿಲ್ಲ. ಸುಮ್ನೆ ರಿಸ್ಕ್ ತಗೊಂಡ್ ಬಂದ್ವಿ ಇಲ್ಲಿ ತನಕ. ಇನ್ನೇನೇನ ಅನಾಹುತ ಆಗತ್ತೋ ಇಲ್ಲಿದ್ರೆ. ಹೊರಡ್ಬೇಡ ಬಾ. ನಾನು ಗಾಡಿ ತೆಗಿತಾ ಇದ್ದೀನಿ, ಬನ್ನಿ. ಅವರು ಹೊರಡುವ ಹೊತ್ತಿಗೆ ಆ ಬಂಗಲೆಯಲ್ಲಿ ತೂಗು ಹಾಕಿದ್ದ ಒಂದು ಭಾವಚಿತ್ರ ಕಾಣುತ್ತೆ. ಆ ಫೋಟೋದಲ್ಲಿದ್ದ ವ್ಯಕ್ತಿಯ ಜನನ ಮತ್ತು ಮರಣದ ದಿನಾಂಕವನ್ನು ಹಾಕಿರ್ತಾರೆ. ಆ ಫೋಟೋವನ್ನು ಕಂಡ ಉಳಿದ 4 ಜನ ಗಾಬರಿಂದ ಓಡತೊಡಗುತ್ತಾರೆ. ಯಾಕಂದ್ರೆ ಆ ಫೋಟೋದಲ್ಲಿದ್ದ ವ್ಯಕ್ತಿ ಆ ಬಂಗಲೆಯ ಮಾಲೀಕ, ಅಂದ್ರೆ ಇವರಿಗೆ ತಂಗಲು ಅವಕಾಶ ಮಾಡಿಕೊಟ್ಟಿದ್ದ ವ್ಯಕ್ತಿ. ಸತ್ತೋಗ್ಬಿಟ್ಟಿದಾನಲ್ಲೋ ಇವನು. ಮತ್ ನಾವ್ ನಿನ್ನೆ ಮಾತಾಡ್ಸಿದ್ ಯಾರನ್ನ? ಲೇಡೀಸ್, ಲೆಟ್ಸ್ ಗೆಟ್ ದ ಹೆಲ್ ಔಟ್ ಆಫ್ ಹಿಯರ್. ಇವರೆಲ್ಲರೂ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಬೇಕು ಎಂದು ಹೊರಟಾಗ ಮತ್ತೊಬ್ಬ ಸ್ನೇಹಿತ ನಾಪತ್ತೆ ಆಗ್ತಾನೆ. ಹುಡುಕಿಕೊಂಡು ಹೋದಾಗ ಅವನು ಕೂಡ ಹೆಣವಾಗಿರ್ತಾನೆ. ರೋಹಿತ್, 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 ಗಾಡಿ ಹಿಂಗ್ ಬಿಟ್ಟು ಎಲ್ಲೋದ ಇವನು? ರಜತ್ ಅಲ್ಲಿ ನೇತಾಡ್ತಾ ಇದ್ದಾನೆ. ರೋಹಿತ್. ಅರ್ಚನಾ, ನಿಖಿತಾ, ಗಾಡಿಯಲ್ಲಿ ಕೂತ್ಕೊಳ್ಳಿ. ಲೆಟ್ಸ್ ಸ್ಟಾರ್ಟ್ ರೈಟ್ ನೌ. ಅಯ್ಯೋ, ನನ್ ಬ್ಯಾಗ್ ಒಳಗಡೆ ಇದೆ. ನಂದು ಕೂಡ. ಬಾ, ಬೇಗ ಹೋಗಿ ತಗೊಂಡ್ ಬಂದ್ಬಿಡೋಣ. ಏನು ಮಾಡಲು ತೋಚದೆ ಎಲ್ಲರೂ ಭಯದಿಂದ ಅಳುತ್ತಾ ಚೀರುತ್ತಾ, ವಿಚಿತ್ರವಾದ ಮುಖವುಳ್ಳ ಸುಟ್ಟ ಗಾಯಗಳಿಂದ ಕೂಡಿದ ತನ್ನ ದೇಹದಿಂದ ರಕ್ತ ಸುರಿಯುತ್ತಿದ್ದರೂ ಏನೂ ಆಗಿರದಂತೆ ಒಬ್ಬ ವಿಚಿತ್ರವಾದ ವ್ಯಕ್ತಿ ಇವರನ್ನ ಹಿಂಬಾಲಿಸುತ್ತಾ ಕೊಲ್ಲಲು ಹೋಗುತ್ತಾನೆ. ಹೀಗೆ ಒಬ್ಬರ ನಂತರ ಒಬ್ಬರು ಎಲ್ಲಾ ಸ್ನೇಹಿತರು ತಪ್ಪಿಸಿಕೊಳ್ಳಲು ಸಾಧ್ಯವಾಗದೆ ಎಲ್ಲರೂ ಈ ಲೋಕವನ್ನ ತ್ಯಜಿಸ್ತಾರೆ. ಇವರು ಸತ್ತೋಗ್ಬಿಟ್ರಲ್ಲೋ. ವಾಟ್ ದ ಫಕ್ ಈಸ್ ಹ್ಯಾಪನಿಂಗ್? ದಿಸ್ ಕಾಂಟ್ ಬಿ ಫಾರ್ ರಿಯಲ್. ನಾನು ಹೊರಟ್ನಪ್ಪ ಇಲ್ಲಿಂದ. ಹಾಗಾದ್ರೆ ಈ ವಿಚಿತ್ರ ವ್ಯಕ್ತಿ ಯಾರು? ಅವನೇ ಎಲ್ಲರನ್ನ ಕೊಂದಿದ್ದ ಅಥವಾ ಆ ಬಂಗಲೆಯ ಮಾಲೀಕ ಕೊಂದ ಎಂಬ ಪ್ರಶ್ನೆಗೆ ಉತ್ತರ ಅಂತೂ ಸಿಗಲೇ ಇಲ್ಲ. ಆ ವಿಚಿತ್ರವಾದ ವ್ಯಕ್ತಿ ಮತ್ತು ಬಂಗಲೆಯ ಮಾಲೀಕ ಇಬ್ಬರು ಒಬ್ಬರೇ.
ಅಂದರೆ ಆ ಮಾಲೀಕ ಸತ್ತು ಸುಮಾರು ವರ್ಷಗಳೇ ಕಳೆದಿದ್ದು ಅಲ್ಲಿಗೆ ಬರುವ ಪ್ರತಿಯೊಬ್ಬರನ್ನು ಹರಿಸುತ್ತಾ ಇರ್ತಾನೆ. ಅವನು ಮನುಷ್ಯನಾಗಿ ಅಲ್ಲದೆ ಒಂದು ಆತ್ಮವಾಗಿ, ಪ್ರೇತಾತ್ಮವಾಗಿ ಎಲ್ಲರನ್ನೂ ಸಾಯಿಸ್ತಾನೆ. ಕೇಳುಗರೆ, ಕರಾಳ ಕಥೆಗಳಲ್ಲಿ ನಿಮ್ಮ RJ ವಿಶ್ವಾಸ್ ಹೇಳ್ತಾ ಇದ್ದಾನೆ, ಕಾನ್ಫಿಡೆನ್ಸ್ ಇಸ್ ಗುಡ್, ಬಟ್ ಓವರ್ ಕಾನ್ಫಿಡೆನ್ಸ್ ಇಸ್ ನಾಟ್ ಗುಡ್. ಕರಾಳ ಕಥೆಗಳು ರೇಡಿಯೋ ಸಿಟಿ ಕನ್ನಡದಲ್ಲಿ.